ನಮಸ್ಕಾರ ರೀ ಫ್ರೆಂಡ್ಸ, ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತು ನಿಮ್ಮ ಮುಂದೆ ತೊಗೊಂಬಂದೀವಿ ಹೋಟೆಲ್ ಸ್ಟೈಲ್ ಅನ್ಬೋದು, ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಪನ್ನೀರ್, ಅದು ಮಿಕ್ಸ್ ವೆಜ್ ಪನ್ನೀರ್ ಕರಿಯನ್ನು ನಾವು ಇವತ್ತು ಮಾಡೋಣ್ರಿ ಮತ್ತು ಮಾಡೇವಿ. ನಿಮ್ಗೆ ಈ ಒಂದು ರೆಸಿಪಿ ಇಷ್ಟ ಆದ್ರೆ ಫಸ್ಟ್ ನೋಡಿರಿ, ಆಮೇಲೆ ನೀವು ಮಾಡ್ಕೊಂಡು ತಿನ್ನಿರಿ. ಸೂಪರಾಗಿರ್ತೈತಿ. ಯಾವುದೇ ಫಂಕ್ಷನ್ ಇರ್ಬೋದು, ಯಾರೋ ಗೆಸ್ಟ್ ಬಂದ್ರಾತು ಅಥವಾ ಯಾರೂ ಇಲ್ಲಾಂದ್ರೆ ನೀವು ಕೂಡ ಮಾಡ್ಕೊಂಡು ತಿನ್ಬೋದು. ಅಷ್ಟು ಸೂಪರಾಗಿರ್ತೈತಿ. ಮತ್ತು ಪೂರಿ ಒಳಗೆ ಹೊಂತತಿ, ದೋಸೆ ಒಳಗೆ, ಚಪಾತಿ, ಪರೋಟ, ಆನಂತರ ತಂದೂರಿ ರೊಟ್ಟಿ ಒಳಗೆ ಹೊಂತತಿ. ಸೂಪರಾಗಿರ್ತೈತೆ ರೀ. ನೀವು ಇದನ್ನು ಒಮ್ಮೆ ಮಾಡ್ರೆ ಪುನಃ ನೀವು ಮಾಡ್ಕೊಂಡು ತಿಂತೀರಿ, ಅಷ್ಟು ಮಸ್ತ್ ಇರ್ತೈತಿ. ಹಂಗಂದ್ರೆ ಯಾವ ರೀತಿ ಮಾಡೋದು ಅಂತೇಳಿ ಲಾಗ್ನ್ಯಾಗ ತೋರ್ಸೀವ್ರಿ. ಮನ್ಯಾಗ ಏನಿಲ್ಲ ರೀ, ಒಂದಷ್ಟು ತರಕಾರಿಗಳು ಇದ್ರೆ ಸಾಕು ಬಿಡ್ರಿ, ನಡಿತೈತಿ. ಅದೇ ರೀತಿ ಒಂದು ಸ್ವಲ್ಪ ಪನ್ನೀರ, ಗೋಡಂಬಿ ಇದ್ರೆ ಮುಗೀತು ರೀ ಕೆಲಸ. ಇಲ್ಲೇ ಒಣಕ್ಕೆ ನಾನು ಒಂದು ಬೌಲ್ನಾಗ ನೀರು ಹಾಕೊಂಡೆ ಗೋಡಂಬಿಯನ್ನು ಒಂದು 10 ಪೀಸ್ ಆಗುವಷ್ಟು ನೆನೆ ಹಾಕ್ಯನು. ಅದ್ರಾಗ ಒಂದು ಸ್ವಲ್ಪ ಗಸಗಸೆ ಹಾಕ್ತಾನೆ, ಇದ್ರಾಗ ಒಂದು ಸ್ವಲ್ಪ ಶೇಂಗಾ ಕಾಳು ಕೂಡ ಹಾಕ್ಯನು. ಶೇಂಗಾ ಕಾಳನ್ನು ಹಾಕ್ರಿ, ಇಲ್ಲಾಂದ್ರೆ ಗೋಡಂಬಿನ ಜಾಸ್ತಿ ಹಾಕ್ರಿ. ಈಗ ಎಲ್ಲ ತರಕಾರಿಗಳನ್ನ ಈ ಥರ ಕಟ್ ಮಾಡಿ ಇಟ್ಕೋಬೇಕಾಕತಿ. ಅಷ್ಟೂ ನಾನು ತೊಳೆದನ್ನು ಫಸ್ಟ್ನೇಗೆ. ಮನ್ಯಾಗ ಇದ್ದಂಥ ತರಕಾರಿಗಳನ್ನ ನೀವು ಕಟ್ ಮಾಡಿ ಹಿಂಗೆ ಹಾಕ್ರಿ. ನಂತರ ಇಲ್ಲೇ ನಾನು ಈ ಒಂದು ಒಣಕ್ಕೆ ಬೀನ್ಸನ್ನು ಕಟ್ ಮಾಡಿ ಹಾಕತ್ತಾನೆ ನೋಡಿರಿ ಫ್ರೆಂಡ್ಸ್. ನಾನು ಇಲ್ಲೇ ಎಲ್ಲ ತರಕಾರಿಗಳನ್ನ ತೊಳೆದಿಟ್ಕೊಂಡನು. ನಂತರ ಈಗ ಒಣಕ್ಕೆ ನಾನು ಫಸ್ಟ್ ಬೀನ್ಸ್ ಹಾಕಿನಿ. ಬೀನ್ಸ್ ಆದ ನಂತರ ಗಜ್ರಿಯನ್ನು ಈ ಥರ ತೆರ್ಕೋತನು. ತೆರೆದ ನಂತರ ಅಷ್ಟು ಶಪ್ಪಿ ತೆಗೆದ ಇವನ್ನ ನೀವು ಸಣ್ಣದಾಗಿ ಪೀಸ್ ಮಾಡಿ ಈ ಒಂದು ಕುಕ್ಕರ್ಗೆ ಹಾಕಬೇಕಾಕತಿ. ಮತ್ತು ಆದಷ್ಟು ನಿಮ್ಮ ಮನ್ಯಾಗ ಇರುವಂಥ ಎಲ್ಲ ತರಕಾರಿಗಳನ್ನ ತೊಗೊರಿ. ನೀವು ಏನಲ್ರಿ, ಕಾಜು ಪನ್ನೀರ್ಗಿಂತ ಈ ಒಂದು ಮಿಕ್ಸ್ ವೆಜ್ ಕರಿ ಒಳಗೆ ಅವ್ನು ಹಾಕಿ ಮಾಡೋದ್ರಿಂದ ಭಾರಿ ಮಸ್ತ್ ಇರ್ತೈತಿ. ಅವನಂದ್ರೇನ ಈ ಕಾಜು ಮತ್ತು ಪನ್ನೀರ್ ಹಾಕಿ. ಈಗ ನಾನು ಈ ಒಂದು ಗಜ್ರಿಯನ್ನು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕತ್ತನು. ನೀವು ಇದಕ್ಕಿಂತ ಕಡಿಮೆ ಮಾಡಿ ಸಣ್ಣ ಪೀಸ್ ಮಾಡೋದಂದ್ರೂ ನಡಿತೈತಿ. ಈಗ ಒಂದೆರಡು ಪೊಟ್ಯಾಟೊ ಕೂಡ ಅಂದ್ರೆ ಆಲೂಗಡ್ಡೆಯನ್ನು ಕೂಡ ನಾನು ಕಟ್ ಮಾಡಿ ಹಾಕೀನಿ. ಮತ್ತು ಲಾಸ್ಟ್ ಇಲ್ಲೇ ಏನು ಹಾಕತ್ತಾನಂದ್ರೆ ನಾನು ಬೀಟ್ರೂಟನ್ನು ಕಟ್ ಮಾಡಿ ಹಾಕತ್ತಾನು. ಇವನ್ನಷ್ಟು ನಾನು ಇದಕ್ಕೆ ನೀವು ಉಳ್ಳಾಗಡ್ಡಿ ಹಾಕ್ತಾನಂದ್ರೂ ಹಾಕ್ರಿ, ಇಲ್ಲ ನಡಿತೈತಿ. ಹಸಿ ವಟಾಣಿ ಹಾಕಿಲ್ಲ, ವಟಾಣಿ ಕಾಳು ಇದ್ದು ಅವ್ನು ನೆನೆ ಹಾಕಿ ಈಗ ಕುಕ್ಕರ್ಗೆ ಹಾಕಿ ಒಂದು 3 ವಿಷಲ್ ಮಾಡ್ಕೊಂಬರ್ತಾನು. ನಂತರ ಇಲ್ಲೇ ಮಸಾಲೆ ಐಟಮ್ಗಾಗಿ ಜೀರಿಗೆ, 1-2 ಲವಂಗ, ಚಕ್ಕೆ, ಆನಂತರ ಏಲಕ್ಕಿಯನ್ನು ತೊಗೊಂಡ್ರಿ. ನಂತರ ಇಲ್ಲೇ ನಾನು ಸ್ವಲ್ಪ ಕೊತ್ತಂಬರಿ ಕಾಳು, ಜೀರಿಗೆಯನ್ನು ಹಾಕೊಂಡು ಫ್ರೈ ಮಾಡ್ತಾನೆ. ಈಗ ಫಸ್ಟ್ನೇಗೆ ಅಂದ್ರೆ ಅವನ್ನೆಲ್ಲ ಕುದಿಯಾಕೆ ಇಡೋದು. ಕುದಿಯಾಕಿದ್ದಂದ್ರೆ ನಂತರ ಈಗ ಇವನ್ನ ಒಂದು ಸ್ವಲ್ಪ ಹುರ್ಕೋಬೇಕು. ಅಗದಿ ಭಾಳ ಫುಲ್ ಹೊತ್ತು ಹುರ್ಕೋಬೇಡ್ರಿ, ಮೀಡಿಯಮ್ ಲೋ ಫ್ಲೇಮ್ದಾಗ ಇಟ್ಟು ಹುರ್ಕೋರಿ. ಹುರಿದ ನಂತರ ನಾವು ಅದೇ ಬಾಳ್ಗೆ ಒಳಗೆ ಏನು ಮಾಡೋಣ ಅಂದ್ರೆ ಈಗ ನಾವು ಉಳ್ಳಾಗಡ್ಡಿ, ಆನಂತರ ಟೊಮೆಟೊ, ಹಸಿ ಎಲ್ಲ ಇವನ್ನಷ್ಟು ಹೆಂಚಿಟ್ಕೊಂಡನು. ಹೆಂಚಿಟ್ಕೊಂಡ ನಂತರ ಇವನ್ನಷ್ಟು ಏನಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊರಿ. ನಂತರ ಫ್ರೆಂಡ್ಸ್, ನಾವೆಲ್ಲನೂ ಈ ಥರ ಹುರ್ಕೊಂಡ್ರೆ ನೀವು ಮಾಡಿ ನೋಡಿರಿ. ನಾ ಮಾಡಿದ ಟೈಪ ಸೇಮ್ ಹಂಗೆ ಮಾಡಿ ನೋಡಿರಿ. ಕಡಿಮೆ ಎಣ್ಣೆ ಒಳಗೆ ಹೋಟೆಲ್ ಸ್ಟೈಲ್ ಒಳಗೆ ನಮಗೆ ಏನಾಕತ್ತಂದ್ರೆ ಮಿಕ್ಸ್ ವೆಜ್ ಪನ್ನೀರ್ ಕರಿ ರೆಡಿ ಆಕತಿ. ಈಗ ಎಲ್ಲನೂ ಚೆನ್ನಾಗಿ ಇದು ಮಾಡಿದ್ದು. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋನು, ಬೆಳ್ಳುಳ್ಳಿಯನ್ನು ಸುಲಿದು ಇಟ್ಕೊಂಡನು. ಅದೇ ರೀತಿ ಈಗ ಗೋಡಂಬಿ, ಶೇಂಗಾ ಕಾಳು, ಒಂದು ಸ್ವಲ್ಪ ಗಸಗಸೆಯನ್ನು ನೆನೆ ಇಟ್ಟಿದ್ದೆಲ್ಲ ಅಷ್ಟೂ ಹಾಕಿ ಈಗ ಏನು ಮಾಡೋಣಂದ್ರೆ ಮಿಕ್ಸಿ ಮಾಡ್ಕೊಂಬರು ನೋಡಿರಿ. ಎಲ್ಲೇ ಒಣ್ಣೆಗೆ ನಾನು ಇಲ್ಲೇ ಬೆಳ್ಳುಳ್ಳಿ ಹಾಕತ್ತನು. ನಂತರ ಏನು ಮಸಾಲೆ ಹುರಿದಿಟ್ಕೊಂಡಿದ್ನೆಲ್ಲ ಅವ್ನು ಹಾಕತ್ತನು. ಏಲಕ್ಕಿ ಶೆಪ್ಪಿಯನ್ನು ಬಿಡ್ಸತ್ತನು, ಅವ ಹಂಗೆ ಉಳಿತಾವ ಅಂಥೇಳಿ. ಒಂದು ಸ್ವಲ್ಪ ಫ್ರೈ ಮಾಡೋದ್ರಿಂದ ಲಘುಟ ಸಣ್ಣ ಆಗ್ತದೆ ಅಂಥೇಳಿ. ಈಗ ಗೋಡಂಬಿ, ಒಂದು ಸ್ವಲ್ಪ ಶೇಂಗಾ ಕಾಳು ಹಾಕ್ತಾನೆ. ಶೇಂಗಾ ಕಾಳು ಆಲ್ಮೋಸ್ಟ್ ಆಲ್ ಯೂಸ್ ಮಾಡಲ್ಲ, ಬಟ್ ನಾನು ಯೂಸ್ ಮಾಡಿರ್ತಾನು. ಇಲ್ಲಿ ಹೋಟೆಲ್ ಇದ್ದವ್ರನ್ನ ಕೇಳಿ ಹಾಕತ್ತಾನು, ಮಾಡಿದ್ದೇನೋ ಅವ್ರು ನೋಡೇ. ಯಾಕಂದ್ರೆ ಅವ್ರದೊಮ್ಮೆ ಹೋಟೆಲಿಂದ ತರಿಸ್ಕೊಂಡು ಪಾರ್ಸಲ್ ತರಿಸ್ಕೊಂಡು ತಿಂದಿದ್ನಿ, ಸೂಪರಾಗಿತ್ತು. ಒಂದು ಮಾಡೋ ಸಣ್ಣ ಹುಡುಗ ಐತ್ರಿ, ಆ ಹುಡುಗನ ಕೇಳಿ ಏನೇನು ಹಾಕ್ತಾರೆ ಅಂಥೇಳಿ. ಇದಕ್ಕೆ ಇನ್ನೂ ಏನಂತಂದ್ರೆ ಪಪ್ಕಿನ್ ಬೀಜ ಮತ್ತು ವಾಟರ್ ಮೆಲನ್ ಬೀಜ ಅಂದ್ರೆ ಕಲ್ಲಂಗಡಿ ಹಣ್ಣಿನ ಬೀಜ ಹಾಕ್ತಾರಂತ. ಆನಂತರ ಪಂಪ್ಕಿನ್ ಬೀಜ, ಕುಂಬಳಕಾಯಿ ಬೀಜ ಕೂಡ ಹಾಕ್ತಾರಂತ. ಈಗ ನಾವು ಅಷ್ಟು ಏನು ಉಳ್ಳಾಗಡ್ಡಿದು ಎಲ್ಲ ಹುರಿದಿಟ್ಟಿದ್ದವಲ್ಲ ಅವನಷ್ಟು ನಮಗೆ ಎಲ್ಲನೂ ಒಂದರೊಳಗೆ ಹಾಕಿ ನಾವು ಮಿಕ್ಸಿ ಮಾಡ್ಕೊಂಬರೋಣ. ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿರಿ. ನಂತರ ಫುಲ್ ಸಾಫ್ಟ್ ಆಗ್ಬೇಕ್ರಿ. ಅದು ಕಡ್ಡ ಬಡ್ಡ ಒಂದು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಬೇಡ್ರಿ, ಅಗದಿ ಎಲ್ಲ ಸಣ್ಣ ಆಗುವಂಗೆ ಚೆಂದಮಗೆ ಮಿಕ್ಸಿ ಹಾಕಿರಿ. ಈಗ ಒಂದು ಕಡಾಯಿ ಅದ ಇತ್ತಲ್ರಿ, ಆ ಕಡಾಯಿಗೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕೇನು. ತುಪ್ಪ ಹಾಕಿ ನಾನಿಲ್ಲೇ ಪನ್ನೀರ ಮತ್ತು ಗೋಡಂಬಿಯನ್ನು ಲೋ ಫ್ಲೇಮ್ದಾಗ ಇಟ್ಟು ಚೆಂದಮಗೆ ಫ್ರೈ ಮಾಡ್ತೇನೆ. ನೀವು ಪನ್ನೀರ ಎಷ್ಟು ಹಾಕೋತೀರಿ ನೋಡಿರಿ. ಅಂದ್ರೆ ನಾವು 2 ಜನಕ್ಕೆ ಎಷ್ಟು ಹಾಕೊಂಡೆ ನಾನು ಕ್ವಾಂಟಿಟಿ ನೋಡ್ಕೊಂಡು ಮಾಡತ್ತೇನೆ ರೀ ನಾನು. ಅಂದ್ರೆ ನಮಗೆ ಮಧ್ಯಾಹ್ನ ಊಟಕ್ಕೂ ಬರ್ತೈತಿ, ಸಾಯಂಕಾಲ ಊಟಕ್ಕೂ ಬರ್ತೈತೆ ಅಂಥೇಳಿ. ಅದ್ರಾಗ ನನ್ನ ಮಗಳಂತೂ ಫುಲ್ ಇಷ್ಟಪಡ್ತಾಳೆ ರೀ ಇದನ್ನು, ಪನ್ನೀರ್ ಆಯ್ತು, ಕಾಜು ಆಯ್ತು ಅಂಥೇಳಿ. ಅದಕ್ಕೆ ಆಕಿ ಸಂಬಂಧಾರು ಮಾಡಬೇಕು. ಈ ರೊಟ್ಟಿ ಪಲ್ಯ ಅಂತ ತಿನ್ನಕ್ಕೆ ಒಲ್ಲೆ ಅಂತಾಳೆ. ಅದಕ್ಕಾಗಿ ಅದನ್ನು ವಾರದಾಗ 1 ಸಲ ಮಾಡೋದು ಬಂದೈತೆ ನಮಗೆ.
ಈಗ ಸ್ವಲ್ಪ ಎಣ್ಣೆ ಹಾಕೊಂಡನು. ನೀವು ತುಪ್ಪ ಕೂಡ ಹಾಕ್ಬೋದು, ಬೆಣ್ಣೆ ಕೂಡ ಹಾಕೋಬೋದು. ತುಪ್ಪ ಕಡಿಮೆ ಇತ್ತು ಅನ್ನೋ ಸಂಬಂಧ ನಾನು ಮಾದಲಿ ಮಾಡಿದ್ನಲ್ರಿ, ಅದಕ್ಕೂ ಬೇಕಾಗತ್ತೆ. ಅದಕ್ಕಂತೆ ಒಂದು ಸ್ಪೂನ್ ಅಷ್ಟು ತುಪ್ಪನ ಯೂಸ್ ಮಾಡ್ಕೊಂಡನು. ನೀವು ತುಪ್ಪದಾಗ ಕೂಡ ಮಾಡ್ಕೋಬೋದು, ಬೆಣ್ಣೆ ಒಳಗೆ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಎಣ್ಣೆ ಒಳಗೆ ಕೂಡ ಮಾಡ್ಕೋಬೋದು. ನೀವು ಇದಕ್ಕೆ ಸಣ್ಣಗೆ ಉಳ್ಳಾಗಡ್ಡಿ ಹೆಂಚೆ ಒಗ್ಗರಣೆಯನ್ನು ಕೂಡ ಹಾಕ್ಬೋದು. ನಮಗೆ ಅದ್ರಾಗೆಲ್ಲ ವೆಜಿಟೇಬಲ್ ಐತೆ ಅನ್ನೋ ಸಂಬಂಧ ನಾನು ಇಲ್ಲೇ ಉಳ್ಳಾಗಡ್ಡಿಯನ್ನು ಬಿಟ್ನಿ. ಫಸ್ಟ್ನೇಗೆ ನೀವು ಉಳ್ಳಾಗಡ್ಡಿಯನ್ನು ಹಾಕಿ ಆಮೇಲೆ ಈ ಥರ ಮಸಾಲೆ ಏನು ನಾವು ರುಬ್ಕೊಂಬಂದಿದ್ದೋ ಪೇಸ್ಟ್ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ನಂತರ ಇಲ್ಲೇ ಅಷ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಅಷ್ಟು ಸಣ್ಣ ಲೋ ಫ್ಲೇಮ್ನಾಗಿಟ್ಟು ಅವೆಲ್ಲ ಹಸಿ ವಾಸನೆ ಹೋಗುವಂಗೆ ಮತ್ತು ಇನ್ನೊಂದು ಸ್ವಲ್ಪ ಫ್ರೈ ಮಾಡಿರಿ. ಇಲ್ಲಿ ಹಸಿ ವಾಸನೆ ಏನಂತಂದ್ರೆ ಶೇಂಗಾ ಕಾಳು ಮತ್ತು ಗೋಡಂಬಿ ಅದು ಗಸಗಸಿ ಹಸಿ ವಾಸನೆ ಅಷ್ಟೇ ರೀ. ಉಳ್ಕಿದ್ದು ಎಲ್ಲ ಫ್ರೈ ಮಾಡ್ಕೊಂಡೇವಲ್ಲ ಹೀಗಾಗಿ. ಮತ್ತು ಈಗ ನಾವು ಇಲ್ಲಿ ಒಂದು ಸ್ವಲ್ಪ ನಾನು ರೆಡ್ ಚಿಲ್ಲಿ ಪೇಸ್ಟನ್ನು ಅಂದರೆ ಖಾರನ ಪುಡಿನ ಹಾಕತ್ತಾನು, ಪೌಡ್ರ್ ಹಾಕತ್ತಾನು, ಪೇಸ್ಟ್ ಹಾಕತ್ತಿಲ್ಲ, ಪೌಡ್ರ್ ಹಾಕತ್ತಾನು. ನಾನು ಖಾರ ಭಾಳ ಸಿಟ್ಟಿದ್ರದ ಒಂದು 1.5 ಸ್ಪೂನ್ ಅಷ್ಟು ಹಾಕಿನು. ಇಲ್ಲಾಂದ್ರೆ ಭಾಳ ಖಾರ ಅಂದರೆ ಫುಲ್ ಕಲರ್ ಕಾಣ್ಬೇಕಂದ್ರೆ ಇನ್ನಷ್ಟು ಖಾರ ಹಾಕ್ಬೋದು. ಅಂದ್ರೆ ನೀವು ಇದಕ್ಕೆ ನಾ ಯಾವುದೇ ಕಲರ್ ಯೂಸ್ ಮಾಡತ್ತಿಲ್ಲ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕೀನಿ. ಅರಿಶಿನ ಹಾಕಿ ಮತ್ತಷ್ಟು ನಮಗೆ ನೀವು ಕೈ ಬಿಡ್ದಂಗೆ ಕೈ ಆಡಿಸ್ರಿ. ನಂತರ ಇಲ್ಲೇ ನಾನು ಒಂದು ಕಿಚನ್ ಕಿಂಗ್ ಮಸಾಲ ಅಂತೇಳಿ ಒಂದು ಮಸಾಲ ಬರ್ತದೆ ರೀ. ಈ ಒಂದು ಪನ್ನೀರ್ಗಾತು ಆನಂತರ ಕಾಜು ಮಾಡುವಾಗಾತು ನೀವು ಯಾವುದೇ ಕುರ್ಮಾ ಯೂಸ್ ಮಾಡುವಾಗ ಕೂಡ ಇದನ್ನು ಒಂದು ಮಸಾಲೆನ ಯೂಸ್ ಮಾಡ್ಬೋದು. ನಂತರ ಆ ಮಸಾಲೆನ ಅಷ್ಟು ಹಾಕ್ಯಾನ ನೋಡಿರಿ. ಮತ್ತು ಯಾವುದೇ ಥರದ ಮಸಾಲೆ, ಗರಂ ಮಸಾಲೆ ಅಥವಾ ಯಾವುದೇ ಮಸಾಲೆನ ನಾನು ಹಾಕಿಲ್ಲ. ಯಾಕಂತಂದ್ರೆ ನಾನು ಜೀರಾ ಪೌಡ್ರ, ಕೊತ್ತಂಬರಿ ಪೌಡ್ರ ಅಂದ್ರೆ ಧನಿಯಾ ಪೌಡ್ರ ಎರಡೂ ಫಸ್ಟ ಹುರಿದು ಹಾಕಿಬಿಟ್ಟನು. ಅದಕ್ಕಾಗಿ ಯಾವುದೇ ಮಸಾಲೆಯನ್ನು ಮತ್ತು ಹಾಕಲಿಲ್ಲ. ಇಲ್ಲಾಂದ್ರೆ ಅದು ಮಸಾಲೆ ಸ್ಮೆಲ್ಲ ಬರ್ತೈತಿ. ನಂತರ ಇಲ್ಲಿ ಫ್ರೆಂಡ್ಸ್ ಏನು ತರಕಾರಿ ಇತ್ತಲ್ರಿ ಅಷ್ಟನ್ನು ಮಿಕ್ಸ್ ಮಾಡ್ಯಾನ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕತ್ತನು. ಅಷ್ಟೊಂದು ಸಕ್ಕರೆ ಹಾಕಿದ ನಂತರ ಮತ್ತು ಅಷ್ಟೊಂದು ಚಂದ ನಮಗೆ ಏನು ಮಾಡಿರಿ ಒಂದು ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿರಿ. ನಿಮ್ಗೆ ಲಾಸ್ಟ್ ಫೈನಲ್ ಲುಕ್ ಹಿಂಗಿರ್ತೈತಿ. ನೀವು ಈಗ ಏನದ ಪನ್ನೀರ ಮತ್ತು ಕಾಜುನ ನಾವು ಹುರ್ಕೊಂಡು ಇಟ್ಕೊಂಡಿಲ್ಲ ಬೆಣ್ಣೆ ಒಳಗೆ ತುಪ್ಪದೊಳಗೆ ಕರ್ದಿಟ್ಟಿದ್ದಲ್ಲ ಅವನ್ನ ಈಗ ಆ್ಯಡ್ ಮಾಡಿದ್ದು. ನಾ ಇದಕ್ಕೆ ಕಸೂರಿ ಮೇಥಿ ಯೂಸ್ ಮಾಡ್ತಾನೋ, ಬಟ್ ನಮ್ಮ ಮನ್ಯಾಗ ಇರಾಕಿಲ್ಲ, ಮುಗಿದು ಹೋಗಿತ್ತು. ಅದಕ್ಕಾಗಿ ನಾನು ತರೋದು ಮರ್ತಿದ್ದೆ. ಮನ್ಯಾಗಿರುವಂಥ ಕೊತ್ತಂಬರಿಯನ್ನು ಹಾಕಿನು. ಈಗ ಚಪಾತಿ ಮಾಡೋ ಟೈಮ್ ಅಂತು. ನಮ್ಮ ಚಪಾತಿ ಒಂದು 5 ಮಾಡಿರಾತ ಅಂಥೇಳಿ ಅಷ್ಟು ತೆಗೆದು ಇಟ್ಟು ಇನ್ನೂ ಉಳಿತು ಫ್ರಿಜ್ನ ಇಟ್ಕೊಂಡನು. ಮತ್ತು ರಾತ್ರಿ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಎಷ್ಟ ಮಾಡಿಟ್ರು ಉಳ್ದಾಗ ಕೆಡಾಕ್ ಬಿಡ್ತಾವೆ. ಅದಕ್ಕಾಗಿ ನಾನು ಎಷ್ಟು ಬೇಕಂದ್ರೆ ಅಷ್ಟು ಮಾಡ್ಕೊಂಡಿರ್ತಾನೆ, ಉಳಿದಿದ್ದು ಹಿಟ್ಟು ತೆಗೆದಿಟ್ಟಿರ್ತಾನೆ. ಈಗ ಹೆಂಗೆ ಲಟ್ಸತ್ತಾನೆ ನೋಡಿರಿ. ನಮ್ಗೆ ಹಿಂಗೆ ಚಪಾತಿ ಲೆಕ್ಕವು ಒಂದೊಂದು ಮಾಡ್ತಾರಲ್ರಿ, ಅಷ್ಟೊಂದು ಲೆಕ್ಕಾಗಲ್ಲ. ಯಾಕಂದರೆ ಇವು ಪದರ ಉಸ್ತಾವ್ರಿ, ನಾವು ಪದರಿನ ಚಪಾತಿನ ಜಾಸ್ತಿ ಮಾಡ್ತೀವಿ. ಮತ್ತು ಸಾಫ್ಟ್ ಕೂಡ ಬರ್ತಂಗೆ ಅನಿಸ್ತಾವೆ ನಮಗೆ. ಇದೇ ಚಪಾತಿ ಇಷ್ಟ ನಂಗೆ ಲೈಕ್ ರೀ. ಅದಕ್ಕಾಗಿ ನಾನು ಇದೇ ಥರ ಮಾಡ್ತೀನಿ. ನೀವು ಕೂಡ ನಿಮ್ಗೆ ಇಷ್ಟ ಇದ್ರೆ ಇದೇ ಥರ ಪದರಿನ ಚಪಾತಿ ಮಾಡ್ಕೊರಿ. ಇಲ್ಲ ಅಂತಂದ್ರೆ ಪರೋಟ ಮಾಡ್ಕೊರಿ ಮತ್ತು ತಂದೂರಿ ರೊಟ್ಟಿ ತರಿಸ್ರಿ, ಇಲ್ಲಿಗೆ ಮಾಡಿರಿ, ಮನ್ಯಾಗ ನಡಿತೈತಿ. ನಾನು ಈ ಚಪಾತಿ ಹಿಟ್ಟು ಭಾಳ ಮಸ್ತ್ ಬಂದಿತ್ತು ರೀ ಇದು. ಅದಕ್ಕಾಗಿ ನನಗೆ ಭಾಳ ಇಷ್ಟ ಆಗಿ ಚಪಾತಿನ ಮಾಡ್ಕೊಳ್ತೇನೆ ನಾನು. ಇಲ್ಲ ಅಂತಂದ್ರೆ ಪರೋಟ ಮತ್ತು ಪನ್ನೀರ್ ಇದು ಸಿಗ್ತೈತೆ ರೀ, ಪರೋಟನೂ ಸಿಗ್ತಾವೆ. ಇದ್ರಾಗ ಬೇಕ್ರಿ ಒಳಗೆ ಸಿಗ್ತಾವೆ ನೋಡಿರಿ ಪರೋಟ. 70 ರೂಪಾಯಿಗೆ ಒಂದು 10 ಪೀಸ್ ಸಿಗ್ತಾವೆ. ನೀವು ಫ್ರಿಜ್ನ ತಂದು ಇಟ್ಕೋಬೋದು. ನಿಮ್ಗೆ ಬೇಕಾದ ಬಿಸಿ ಮಾಡ್ಕೊಂಡು ತಿನ್ಬೋದು. ಇಲ್ಲ ನಾ ಮನ್ಯಾಗ ಮಾಡ್ತಂದ್ರೆ ಮನ್ಯಾಗನ ಮಾಡಿರಿ. ಚಪಾತಿ ಕೂಡ ಎಷ್ಟು ಸೂಪರಾಗಿ ಹೆಂಗೆ ಬಂದವು. ಮತ್ತು ಇನ್ನೊಂದು ಏನಂದ್ರೆ ಚಪಾತಿ ನೋಡಿರಿ, ನಾವು ಒಂದು ಸ್ವಲ್ಪ ಹಗ್ಗಕ್ಕೆ ಸ್ಲೋ ಫ್ಲೇಮ್ದಾಗ ಇಟ್ಟು ಈ ಥರ ಚಂದ ನಮಗೆ ಬಿಸಿ ಮಾಡ್ತಾನೋ. ಹಸಿ ಬಿಸಿ ಬೇಯಿಸೋಕೆ ಹೋಗ್ಬೇಡ್ರಿ. ಈ ಥರ ಅಷ್ಟು ಚಂದ ನಮಗೆ ಬೇಯುವಂಗೆ ಅಷ್ಟೊಂದು ಚಂದ ನಮಗೆ ಬೇಯಿಸ್ರಿ. ಆನಂತರ ನಾವು ಈ ಒಂದು ಮಿಕ್ಸ್ ವೆಜ್ ಪನ್ನೀರ್ ಕರಿ ಒಳಗೆ ನೀವು ಅದನ್ನು ಸರ್ವ್ ಮಾಡ್ಕೊಂಡು ತಿಂದ್ರೆ ನಿಮ್ಗೆ ಏನು ಯಾವ ಹೋಟೆಲು ಬೇಡ, ರೆಸ್ಟೋರೆಂಟು ಬೇಡ ಅಂತೇಳಿ ನಿಮ್ಗೆ ಅನಿಸ್ತತಿ. ಹಂಗಂದ್ರೆ ನೋಡ್ರಿ ಅಲ್ರಿ ಫ್ರೆಂಡ್ಸ, ಅದೇ ರೀತಿ ನಮ್ಮ ಚಾನಲ್ಗೊಂದು ಏನಲ್ರಿ ಫಸ್ಟ ಮಾಡ್ಕೊಂಡು ತಿನ್ನಿರಿ. ಅಕಸ್ಮಾತ್ ಇಷ್ಟ ಆತಂದ್ರೆ ನೀವು ಕೂಡ ನಮ್ಮ ಚಾನಲ್ಗೆ ಅವಾಗ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿರಿ. ನಮಸ್ಕಾರ ರೀ. ಮತ್ತು ಮುಂದಿನ ವ್ಲಾಗ್ನೇ ಸಿಗ್ತಾನು. ಆವಾಗ ಇನ್ನಿತರೆ ಬೇರೆ ಒಂದು ಏನು ರೆಸಿಪಿಗಳನ್ನ ತೊಗೊಂಬರ್ತಾನು. ಇದ್ರ ಜೊತೆ ನೀವು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಆನಂತರ ಲೆಮನ್ನ ಯೂಸ್ ಮಾಡ್ಕೊಂಡು ತಿನ್ನಿರಿ. ಹೋಟೆಲ್ಗಿಂತ ಸೂಪರಾಗಿರ್ತೈತಿ ಚಪಾತಿ. ಆನಂತರ ನಮ್ಮ ಈ ಒಂದು ಮಿಕ್ಸ್ ವೆಜ್ ಪಾಲಕ್ ಕರಿ ರೀ. ನೋಡ್ರಿ ಅಲ್ರಿ ಫ್ರೆಂಡ್ಸ್, ಬಾಯ್ ರೀ ಎಲ್ಲರಿಗೂ. ನೀವು ಕೂಡ ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ರೀ. ಮತ್ತು ಮುಂದಿನ ವ್ಲಾಗ್ನಾಗ ಭೇಟಿ ಆಗೋಣ. ಬಾಯ್ ರೀ ಎಲ್ಲರಿಗೂ.